ನಮಸ್ಕಾರ ವೀಕ್ಷಕರೇ, JBM ಟಿವಿಗೆ ಸ್ವಾಗತ. ನಾನು ವೀರೇಶ್ ಬೆಳಗೇರ್. ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಭಾವೈಕ್ಯತೆಗೆ ಒಂದು ಹೆಸರಾದ ದೇಶ ನಮ್ಮ ಭಾರತ ದೇಶ. ಈಶ್ವರ ಅಲ್ಲಾ ತೇರಾ ನಾಮ್ ಸಬ್ಕೋ ಸನ್ಮತಿ ಹೇ ಭಗವಾನ್ ಎಂಬ ಗಾಂಧೀಜಿಯವರ ಮಾತುಗಳನ್ನು ಈ ಒಂದು ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು. ನಾನು ಏನಕ್ಕಪ್ಪ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಇತ್ತೀಚೆಗೆ ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆಯ ವಿಶಾಲ್ಗಢ ಗಾಜಾಪುರ ಪಕ್ಕದ ಹಳ್ಳಿಯಲ್ಲಿ ಕೆಲವೊಂದು ದುಷ್ಕರ್ಮಿಗಳು ಒಂದು ಮಸೀದಿಯ ಮೇಲೆ ದಾಳಿಯನ್ನು ಮಾಡಿ ಇಸ್ಲಾಂ ಪವಿತ್ರ ಗ್ರಂಥವಾದ ಕುರಾನನ್ನು ಸುಟ್ಟು ಹಾಕಿ, ಹಾಗೆ ಇಸ್ಲಾಂ ಮಹಿಳೆ ಅಂದರೆ ಮುಸ್ಲಿಂ ಮಹಿಳೆಯರ ಮೇಲೆ ಹಲ್ಲೆ ಮಾಡಿದಂಥ ಒಂದು ಅಮಾನವೀಯ ಘಟನೆ ನಡೆದಿದ್ದು. ಈ ಘಟನೆಯನ್ನು ಖಂಡಿಸಿ ಇಂದು ರಾಮದುರ್ಗ ಪಟ್ಟಣದ ವಿವಿಧ ಸಂಘಟನೆಗಳ ಎಲ್ಲ ಸೇರಿ ತಹಸೀಲ್ದಾರರ ಮುಖಾಂತರ ರಾಷ್ಟ್ರಪತಿಗಳಿಗೆ ಈ ಘಟನೆಗೆ ಕಾರಣವಾದ ಎಲ್ಲ ವ್ಯಕ್ತಿಗಳನ್ನು ಕೂಡಲೇ ಗುಂಡಾ ಕಾಯ್ದೆಯಲ್ಲಿ ಬಂಧಿಸಿ ಅವರಿಗೆ ಒಂದು ಕಠಿಣವಾದ ಶಿಕ್ಷೆಯನ್ನು ನೀಡಬೇಕೆಂತೆಂದು ಹೇಳಿ ಎಲ್ಲ ವಿವಿಧ ಸಂಘಟನೆಗಳ ಮುಖಂಡರು ಸೇರಿ ತಹಸೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಬನ್ನಿ ಈ ಕುರಿತು ಒಂದು ವರದಿಯನ್ನು ನೋಡೋಣ. ಹಲ್ಲೆ ಮಾಡಿದ ಗುಂಡಾಗಳಿಗೆ ಧಿಕ್ಕಾರ. ಅಲ್ಪಸಂಖ್ಯಾತರ ಮೇಲೆ ಹಲ್ಲೆ ಮಾಡಿದ ಗುಂಡಾಗಳಿಗೆ ಧಿಕ್ಕಾರ. ಹಲ್ಲೆ ಮಾಡಿದ ಗುಂಡಾಗಳ ಮೇಲೆ ಕೇಸ್ ಆಗಲೇಬೇಕು. ಗುಂಡಾಗಳ ಬಂಧನ ಆಗಲೇಬೇಕು. ಅಲ್ಪಸಂಖ್ಯಾತರ ಕುರಾನನ್ನು ಸುಟ್ಟಿರುವಂತಹ ಗುಂಡಾಗಳಿಗೆ ಧಿಕ್ಕಾರ. ವಿಶಾಲಗಳ ಮಸೀದಿ ಮೇಲೆ ಹಲ್ಲೆ ಮಾಡಿದ ಗುಂಡಾಗಳಿಗೆ ಧಿಕ್ಕಾರ. ಏನೇ ಬರಲಿ, ಏನೇ ಬರಲಿ, ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಹಲ್ಲೆ ಮಾಡಿದ ಗುಂಡಾಗಳಿಗೆ ಬಂಧನ ಆಗಲೇಬೇಕು. ಗುಂಡಾಗಳಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಅಲ್ಪಸಂಖ್ಯಾತರ ಮಹಿಳೆಯರ ಮೇಲೆ ಹಲ್ಲೆ ಮಾಡಿದ ಗುಂಡಾಗಳಿಗೆ ಧಿಕ್ಕಾರ. ಅಲ್ಪಸಂಖ್ಯಾತರ ಮೇಲೆ ಹಲ್ಲೆ ಮಾಡಿದ ಮೂಲಭೂತವಾದಿಗಳಿಗೆ ಧಿಕ್ಕಾರ. ಏನೇ ಬರಲಿ, ಏನೇ ಬರಲಿ. ಸಂಘಟನೆ ವೇದಿಸಿಲ್ಲ. ಇವತ್ತು ನಾವು ತಹಸೀಲ್ದಾರರಿಗೆ ಮನವಿ ಕೊಡಬೇಕಂತ ಅದು ಸ್ವಲ್ಪ ಓದಿ ತಿಳಿಸ್ತೇವೆ. ವಿಷಯ ಸನ್ಮಾನ ರಾಷ್ಟ್ರಪತಿ ಭಾರತ ಸರ್ಕಾರ ಡೈಲಿ ವಿಷಯ ಕೊಲ್ಲಾಪುರ ಜಿಲ್ಲೆಯ ವಿಶಾಲಗಢದ ಗಾಜಪುರ ಗ್ರಾಮದ ಪಕ್ಕದ ಹಳ್ಳಿಯ ಮಸೀದಿಯ ಹಾನಿ ಉಂಟು ಮಾಡಿದ ಘಟನೆ ಖಂಡಿಸಿ ನೀಡುತ್ತಿರುವ ಮನವಿ ಮಾನ್ಯ ತಹಸೀಲ್ದಾರ್ ರಾಮದುರ್ಗ ಇವರ ಮುಖಾಂತರ ಸನ್ಮಾನ. ಭಾರತ ದೇಶ ಒಂದು ಜಾತ್ಯತೀತ ರಾಷ್ಟ್ರವಾಗಿದ್ದು ಇಲ್ಲಿ ಎಲ್ಲರ ಒಂದಾಗಿ ಬಾಳುತ್ತಿದ್ದಾರೆ. ಅದನ್ನು ಸಹಿಸದೆ ಕೆಲವು ಮೂಲಭೂತವಾದಿಗಳು ಶಕ್ತಿಗಳು ದೇಶದಲ್ಲಿ ಜಾತಿ ಧರ್ಮವನ್ನು ನೋಡದೆ ಒಂದಾಗಿ ಬಾಳುವ ಜನರನ್ನು ಬೇರೆಪಡಿಸುವ ಕೆಲಸ ಮಾಡುತ್ತಿದ್ದಾರೆ. ಸರ್ಕಾರ ಅದನ್ನು ನೋಡುತ್ತಾ, ಆದರೆ ಮೂಲಭೂತವಾದಿಗಳ ಶಕ್ತಿಗಳಿಗೆ ಶಿಕ್ಷೆ ಕೂಡಲು ಮುಂದಾಗುತ್ತಿಲ್ಲ. ಇದು ವಿಷಾದನೀಯ. ಒಂದು ವಾರದ ಹಿಂದೆ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯ ವಿಶಾಲಗಢದ ರಾಜಾಪುರ ಬಾಜು ಇರುವ ಗ್ರಾಮದ ಮಸೀದಿಗೆ ಹಾನಿ ಉಂಟು ಮಾಡಿ ಅಲ್ಲಿರುವ ಒಂದು ಧರ್ಮದ ಗ್ರಂಥವು ಕುರಾನನ್ನು ಹಾಕಿರುವ ಘಟನೆ ಮಾನವ ಸಮಾಜಕ್ಕೆ ಕಳಂಕ ಬರುವುದು. ಅಲ್ಲಿದೆ ಮೂಲಭೂತವಾದಿಗಳು ಗ್ರಾಮದಲ್ಲಿರುವ ಅಲ್ಪಸಂಖ್ಯಾತರ 24 ಮನೆಗಳ ಮೇಲೆ ದಾಳಿ ಮಾಡಿ ಮನೆಯಲ್ಲಿರುವ ಎಲ್ಲ ವಸ್ತುಗಳನ್ನು ಹಾಳು ಮಾಡಿದಲ್ಲದೆ ಮಕ್ಕಳ ಹಾಗೂ ಮಹಿಳೆಯರ ಮೇಲೆ ಮಾನವಾಂತ ಹಲ್ಲೆ ನಡೆಸಿದ್ದಾರೆ. ಈ ನೀಚ ಕೃತ್ಯ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ವಿವಿಧ ಸಂಘಟನೆಗಳ ವೇದಿಕೆ ತೀವ್ರವಾಗಿ ಖಂಡಿಸುತ್ತಿದೆ. ಸಂವಿಧಾನದ ವಿರೋಧ ಕೆಲಸದಲ್ಲಿ ನಿರಂತರವಾಗಿರುವ ಮೂಲಭೂತವಾದಿಗಳಿಗೆ ಸರಿಯಾದ ಪಾಠ ಕಲಿಸದೆ ಇದ್ದರೆ ಇಂಥ ಶಕ್ತಿಗಳ ಇಡೀ ದೇಶದಲ್ಲಿ ಕೋಮವಾದ ಜ್ವಾಲವನ್ನು ಹಚ್ಚಿ ದೇಶವನ್ನೇ ನಾಶ ಮಾಡಬಹುದು. ಇಂಥ ಘಟನೆಗಳು ಮೇಲಿಂದ ಮೇಲೆ ನಡೆಯುತ್ತಿವೆ. ಇದರಿಂದ ದೇಶದಲ್ಲಿರುವ ಅಲ್ಪಸಂಖ್ಯಾತರ ಭಯಭೀತರಾಗಿದ್ದಾರೆ. ಗಾಜಾಪುರ ಗ್ರಾಮದ ಬಾಜು ಇರುವ ಮಸೀದಿ ಮೇಲೆ ದಾಳಿ ಮಾಡಿ ಅಲ್ಲಿ ಧರ್ಮ ಗ್ರಂಥವು ಸುಟ್ಟು ಹಾಕಿ ಟಿಕೆಟ್ ಪ್ರದರ್ಶಿಸಿ ಮೂಲಭೂತವಾದಿಯ ಯಾರೇ ಇರಲಿ ಅವರನ್ನು ಬಂಧಿಸಿ ಕಠಿಣ ಶಿಕ್ಷೆ ಗುರಿಪಡಿಸಬೇಕೆಂದು ವಿವಿಧ ಸಂಘಟನೆಗಳ ವೇದಿಕೆ ಒತ್ತಾಯಿಸಿದೆ. ಮಗಳ